ಮತ್ತು ನೋಟು ಟೈಟ್ಲ್ ಹೇಳ್ದಂಗೆ ಗಾಂಧಿಯವರ ಏನು ಮೌಲ್ಯಗಳಿರುತ್ತೆ ಮತ್ತು ಕಂಪ್ಲೀಟ್ ಅವರ ಒಂದು ಥಾಟ್ಸು ಏನಿದೆ ಸಿನಿಮಾ ನೋಡಿ ನಮಗೂ ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ತುಂಬ ಗೊತ್ತಾಯಿತು. ತುಂಬ ಅದೇ ನಾವು ಡೈಲಿ ಏನು ಅವ್ರ ನೋಟಲ್ಲಿ ಮಾತ್ರ ನೋಡ್ತಾ ಇರ್ತೀವಿ, ಅವ್ರ ಥಾಟ್ಸ್ಗಳನ್ನ ಏನೂ ನಾವು ಪಾಲಿಸ್ತಾ ಇರಲ್ಲ. ಬಟ್ ಅದನ್ನ ಮುಂದೆ ನಾವು ಪಾಲಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮುಖಾಂತರ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ತಿಳ್ಕೊಳ್ಳೋ ವಿಷಯ ಇದೆ. ಸೂಪರ್ ರೀ. ಅಮ್ಮನ ಮಗು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಡೋ ಅಂಥ ಚಿತ್ರ. ಹೇಗಿದೆ ಮೂವಿ? ಹೇಗಿದೆ? ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀಪ್ಪ. ನೈಸ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ನೋಡ್ಬೋದೆಲ್ಲ. ಮತ್ತೆ ಮಕ್ಕಳುಗಳು ನೋಡಿ ಅದ್ರ ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ನಮ್ಮ ರಾಜ್ಯ ದೇಶ ರಾಮರಾಜ್ಯ ಆಗೋದು ಆಗುತ್ತೆ, ಖಂಡಿತ ಆಗುತ್ತೆ. ಎಲ್ಲರೂ ತಿಳ್ಕೊಬೇಕಷ್ಟೆ. ಸೊ ಅದೇ ಗಾಂಧೀಜಿ ಇರೋ ನೋಟನ್ನು ದಯವಿಟ್ಟು ಒಳ್ಳೆಯದಕ್ಕೆ ಬಳಸಿ, ಕೆಟ್ಟ ಕೆಲಸಕ್ಕೆ ದಯವಿಟ್ಟು ಉಪಯೋಗಿಸ್ಬೇಡಿ. ಇದನ್ನೆಲ್ಲರೂ ತಿಳ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸರ್ ಹೇಗಿದೆ? ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟು. ಅದೇ ಥರ ಯೂಸ್ ಮಾಡ್ಬೇಕು ಎಲ್ಲರೂ ಆ್ಯಕ್ಚುಲಾಗಿ. ಸರ್ ಸರ್ ಗಾಂಧಿ ನೋಡಿ ಹೇಗಿದೆ? ನೈಸ್ ಒನ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಒಂದು ಒಳ್ಳೆ ನ್ಯೂಸ್ ಕೊಟ್ಟಿದೆ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ತುಂಬ ದಿನಗಳಾಗಿದೆ ಈ ಥರ ಒಂದು ಸಿನಿಮಾ ನೋಡಿ. ನಿಜವಾಗ್ಲೂ ಎಲ್ಲ ಮಿಸ್ ಮಾಡಿದೆ ಸಿನಿಮಾ ನೋಡಿ. ನೀಟಾಗಿದೆ ಸಿನಿಮಾ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಮೂವಿ. ಈಗಿನ ಜನ್ರೇಷನಿಗೆ ಬೇಕಾಗಿರೋ ಮೂವಿ ಇದು. ಇಟ್ಸ್ ರಿಯಲಿ ವೆರಿ ನೈಸ್ ಮೂವಿ, ಕನ್ವೇಯಿಂಗ್ ಅ ವೆರಿ ನೈಸ್ ಮೆಸೇಜ್ ಟು ದ ನೆಕ್ಸ್ಟ್ ಜನರೇಷನ್ ಆ್ಯಂಡ್ ಟು ಅಸ್. ಈ ಸಿನಿಮಾದ ಛಾಯಾಗ್ರಹಣ ನಾನು ಅಚ್ಚು ಸುರೇಶ್. ಸಿನಿಮಾ ಇದು ಗಾಂಧಿ ಮತ್ತು ನೋಟು ಚಿತ್ರದ ನಿರ್ದೇಶಕರು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಇದು ಜನರಿಗೆ ತುಂಬ ತಲುಪಿಸ್ಬೇಕು. ಹೆಚ್ಚಾಗಿ ಮಕ್ಕಳಿಗೆ ಮತ್ತು ಹಿರಿಯ ವಿದ್ಯಾವಂತರೇ ಈ ಸಿನಿಮಾ ನೋಡಬೇಕಾಗಿರೋದು. ಇದರಿಂದ ಎಲ್ಲರಿಗೂ ವಿಷಯ ಮನಮುಟ್ಟುವಂತ ತಿಳಿಯುತ್ತೆ. ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ನಮಸ್ಕಾರ. ಸರ್ ನಟನೆ ಮಾಡಿದ್ದೀರಾ, ನಿಮ್ಮ ಅಭಿಪ್ರಾಯ? ನಮಸ್ಕಾರ, ನನ್ನ ಹೆಸರು ವಿಶಾಲ್ ಜೈವಿಕ್ ಅಂತ. ನಾನು ಈ ಸಿನಿಮಾದಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೀನಿ. ನಿರ್ದೇಶಕರು ಅಂದರೆ ಸಿನಿಮಾದಲ್ಲಿ ಗಾಂಧೀಜಿಯವರ ಮೌಲ್ಯಗಳನ್ನು ಇಟ್ಟುಕೊಂಡು ಸುಕ್ರಿ ಅನ್ನೋ ಒಂದು ಪುಟ್ಟ ಹುಡುಗಿಯ ದೃಷ್ಟಿಕೋನದಲ್ಲಿ ಪ್ರಪಂಚನ ನೋಡೋಕೆ ಗಾಂಧಿಯವರ ಏನಂತಾರೆ ಮೌಲ್ಯಗಳನ್ನ ನೋಡೋಕೆ ಹೋಗಿದ್ದಾರೆ. ಏನಾಗುತ್ತೆ ಅಂತಂದರೆ ನಾವು ಅದೇ ಯೂಶ್ವಲಿ ನಾವು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಯಾವುದೋ ಒಂದು ವಿಚಾರ ಆಗಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದೇ ಎಲ್ಲೋ ಹಾರಿಕೆಯಿಂದ ಬಂದ ಮಾತುಗಳನ್ನ ನಾವು ಕೇಳಿಸ್ಕೊಂಡು ಏನಂತಾರೆ ಲೈಕ್ ಜನರಿಗೆ ಪಾಸ್ ಆನ್ ಮಾಡ್ತೀವಿ. ಆದರೆ ಇದೇ ಸಿನಿಮಾದಲ್ಲಿ ನೀವು ನೋಡಿರೋ ಹಂಗೆ ಸುಕ್ರಿ ಕೂಡ ಅವರು ಗಾಂಧಿ ಮಂದಿರದ ಒಬ್ಬರು ತಾತ ಅವರಿಂದ ವಿಚಾರಗಳನ್ನ ತಿಳ್ಕೊಂಡ ಮೇಲೇ ಅವಳಿಗೆ ಅದನ್ನು ಮನವರಿಕೆ ಆಗಿ ತಮ್ಮ ಬದುಕಲ್ಲಿ ಅದು ಯಾವ ರೀತಿ ಏನಂತಾರೆ ಪರಿಣಾಮ ಬೀರ್ತಾ ಇದೆ, ವ್ಯಾಲ್ಯೂ ಇಲ್ಲದೆ ಇರೋದನ್ನು, ಮತ್ತು ಗಾಂಧಿಯವ್ರ ಮೌಲ್ಯ ಅದರಿಂದ ಎಷ್ಟು ಮಟ್ಟಿಗೆ ತನ್ನ ಬದುಕನ್ನು ಹಸನು ಮಾಡ್ಕೋಬಹುದು ಅನ್ನೋ ಏನಂತಾರೆ ದೃಷ್ಟಿಕೋನದಿಂದ ಆ ಹುಡುಗಿ ಏನು ಮಾಡ್ತಾಳೆ, ತನ್ನ ಮನೆ ಅಲ್ಲದೇ ಮತ್ತು ಬೇರೆಯವ್ರ ಕಷ್ಟಕ್ಕೂ ತಾನು ನಿಲ್ಲಬೇಕು ಅನ್ನೋ ಒಂದೇ ಒಂದು ಏನಂತಾರೆ ಥಾಟಿಂದ ಅವಳು ಆ ವಿಚಾರನ ಎಲ್ರಿಗೂ ಹಂಚಕ್ಕೆ ಹೋಗ್ತಾಳೆ. ನನ್ನ ಹೆಸರು ಲೋಕೇಶ್ ಕೋಗಿಲೆ ಅಂತ. ನಾನು ಈ ಸಿನಿಮಾದಲ್ಲಿ ಲವ್ಲಿ ಲೊಕೇಶನ್ ಒಂದು ಪಾತ್ರ ಮಾಡಿದ್ದೀನಿ. ಸೊ ಓಕೆ, ಅಂದರೆ ಸಮಾಜಕ್ಕೆ ಕೆಲವೊಂದು ಸಿನಿಮಾಗಳಲ್ಲಿ ತುಂಬ ವಿಧವಾಗಿ ಒಂದೊಂದು ಮೆಸೇಜ್ನ ಕೊಡ್ತಿರ್ತಾರೆ. ಸೊ ಇದರಲ್ಲೂ ಏನೋ ಒಂದು ಸಣ್ಣದಾಗಿ ಒಂದು ಎಲ್ರಿಗೂ ಒಂದು ಚಿಕ್ಕದಾಗಿ ಹೇಳೋಕ್ಕೆ ಹೊರಟಿದ್ದಾರೆ. ಸೊ ನೈಸ್ ಅನ್ನಿಸ್ತು. ಸೊ ಅದನ್ನು ಓವರಾಲ್ ಸಿನಿಮಾದಲ್ಲಿ ಏನೇ ಪ್ರಾಬ್ಲಮ್ಸ್ಗಳು ಏನೇ ತಪ್ಪುಗಳಿದ್ರೂ ಅದು ಮೆಸೇಜ್ ಪಾಸ್ ಆಗೋದು ಒಂದೇ. ಸೊ ಅದನ್ನು ಜನಗಳು ಅರ್ಥ ಮಾಡಿಕೊಂಡು ಸಿನಿಮಾ ನೋಡಿದ್ರೆ ಸಾಕು ಅನ್ಕೊತೀನಿ. ಥ್ಯಾಂಕ್ ಯು. ಈ ಮೂವಿ ನೋಡಿ ಚೆನ್ನಾಗಿ ಅನ್ನಿಸ್ತು. ಯಾಕೆಂದರೆ ಈ ಈ
ಇತ್ತೀಚೆಗೆ ಬೇರೆ ಥರ ಸಿನಿಮಾಗಳೇ ಬರ್ತಾ ಇದೆ ನೀವು ನೋಡಿರೋ ಹಾಗೆ. ಸೊ ಗಾಂಧೀಜಿನ ಇಟ್ಕೊಂಡು ಅವ್ರ ಐಡಿಯಾಲಜೀಸ್ ಮತ್ತು ಪ್ರಿನ್ಸಿಪಲ್ನ ಇಟ್ಕೊಂಡು ಏನೋ ಒಂದು ಡೈರೆಕ್ಟರು ಏನೋ ಒಂದು ತೋರಿಸ್ಬೇಕು, ಜನಗಳಿಗೆ ಏನೋ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಈ ಹುಡುಗಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಇಟ್ಸ್ ಅ ನೈಸ್ ಅಟೆಂಪ್ಟ್ ಇನ್ ಕೀಪಿಂಗ್ ಅಲೈವ್ ದ ಗಾಂಧೀಜೀಸ್ ಐಡಿಯಾಲಜೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಗುಡ್ ಟ್ರೈ.